ಆಂಜನೇಯ ಸಂಜೀವಿನಿ ಪರ್ವತವನ್ನು ತಗೋಬೇಕು ಅಂತ ಹೊರಟನಂತೆ. ನಿಮ್ಗೆಲ್ಲ ಗೊತ್ತಿರೋ ಕತೆ. ಸಂಜೀವಿನಿ ಎದುರಿಗೆ ಹೋಗಿ ನಿಂತ. ಸಂಜೀವಿನಿ ಪರ್ವತ ದೊಡ್ಡದಾಗಿದೆ. ಈ ಪರ್ವತದಲ್ಲಿ ಬೇಕಾಗಿರೋ ಸಂಜೀವಿನಿ ಹುಡುಕಬೇಕು. ಹುಡುಕೋ ಟೈಮ್ ಇಲ್ಲ. ಅಲ್ಲಿ ಲಕ್ಷ್ಮಣ ಸಾಯ್ತಾ ಬಿದ್ದಿದ್ದಾನೆ. ಏನ್ ಮಾಡ್ಬೇಕು? ಹುಡುಕ್ಲಿಕ್ಕೆ ಯಾರೂ ಇಲ್ಲ. ಅರುಣಿಮಗಾದ್ರೂ ಶೇರ್ಪ ಸಿಕ್ಕದ ಕರ್ಕೊಂಡು ಹೋಗ್ಲಿಕ್ಕೆ, ದಾರಿ ತೋರಿಸ್ಲಿಕ್ಕೆ. ಪಾಪ ಆಂಜನೇಯ ಯಾವ ಶೇರ್ಪ ಸಿಗ್ತಾನೆ? ಯಾವುದು ಸಂಜೀವಿನಿ ಅಂತ ಹೇಳಲಿಕ್ಕೆ. ಆಂಜನೇಯ ಬಹಳ ಕಷ್ಟಪಟ್ಟ. ಕೊನೆಗೆ ಅವನಿಗೆ ಅನ್ನಿಸ್ತು, ಈ ದೊಡ್ಡ ಪರ್ವತ ಇದರಲ್ಲಿ ಹುಡುಕೋದು ಹೆಂಗೆ? ಅವನಂದ, ಪರ್ವತ ಎಲ್ಲಿವರೆಗೂ ದೊಡ್ಡದಾಗಿರುತ್ತೆ? ನಾನ್ ಚಿಕ್ಕವನಾಗಿರೋವರೆಗೂ ತಾನೆ, ನಾನೇ ದೊಡ್ಡದಾಗಿ ಬೆಳಿತೀನಿ, ಆಮೇಲೆ ಈ ಪರ್ವತ ನೋಡ್ತೀನಿ ಅಂತಂದ. ಅಗಾಧವಾಗಿ ಬೆಳೆದು ನಿಂತ. ಪರ್ವತ ಚಿಕ್ಕದಾಯ್ತು. ಈಗ ಸಂಜೀವಿನಿ ಬೇಕಾಗಿಲ್ಲ ಅವನಿಗೆ. ಆ ಪರ್ವತವನ್ನೇ ತಗೊಂಡ, ಕೈ ಮೇಲೆ ಇಟ್ಟುಕೊಂಡ, ತಗೊಂಡು ಹೋದ. ಏನ್ ಬೇಕೋ ಆರಿಸ್ಕೊಳ್ಳಿ ಇಲ್ಲಿ ಅಂತ ಅಲ್ಲಿದ್ದ ಋಷಿಗಳಿಗೆ ಹೇಳ್ದ ಅಂತ. ನನಗೆ ಇದನ್ನ ಕೇಳಿದಾಗ ಅನಿಸಿತು, ಎಷ್ಟು ಚೆನ್ನಾಗಿದೆಯಲ್ಲ ಇದು. ಎಲ್ಲಿವರೆಗೂ ಸಮಸ್ಯೆಗಳು ದೊಡ್ಡದಾಗಿದ್ದು ನಾನ್ ಚಿಕ್ಕವನಾಗಿರ್ತೀನೋ, ನನಗೆ ಆ ಸಮಸ್ಯೆಗಳು ಭಾರಿ ಅನ್ನಿಸ್ತಾ ಇರುತ್ತೆ. ಅಗಾಧವಾಗಿ ಬೆಳೆದು ನಿಲ್ಲಬೇಕು. ಸಮಸ್ಯೆಗಳ ಜೊತೆ ಆಟ ಆಡುವ ಮಟ್ಟಿಗೆ ಬಂದ್ಬಿಡ್ತೀವಿ. ಆ ಬೆಳೆದು ನಿಲ್ಲಕ್ಕಿರೋದು ಒಂದೇ ಒಂದು ಮಾರ್ಗ ಅಂದ್ರೆ, ಸ್ವಾಮೀಜಿ ಹೇಳ್ತಾರೆ, ಬೇರೆಯವರನ್ನ ಹೃದಯದಿಂದ